ಬಾಹ್ಯಾಕಾಶದಲ್ಲಿ 9 ತಿಂಗಳ ಕಾಲ ಇದ್ದಂತ ಸುನಿತಾ ವಿಲಿಯಮ್ಸ್ ಮತ್ತು ತಂಡ ವಾಪಸ್ ಬರ್ತಾ ಇದ್ದಾರೆ. ಬೆಳಗಿನ ಜಾವ 3:37 ಅವರು ಫ್ಲೋರಿಡಾದ ತೀರದಲ್ಲಿ ಲ್ಯಾಂಡ್ ಆಗ್ತಾ ಇದ್ದಾರೆ. ಅವರು ಭೂಸ್ಪರ್ಶಕ್ಕೆ ಕೌಂಟೌನ್ ಶುರುವಾಗಿದೆ. ಇದು ಕೌಂಟೌನ್ ಅಂತಿಂಥ ಕೌಂಟೌನ್ ಅಲ್ಲ, ಇದು ಒಂಥರ ವಿಶ್ವದ ಎಲ್ಲ ಜನರ ಎದೆ ಬಡಿತವನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಕೌಂಟೌನ್. ಇದು ಅಷ್ಟು ಡ್ರ್ಯಾಗನ್ ಕ್ಯಾಪ್ಸೂಲಲ್ಲಿ ಅವ್ರು ಬರ್ತಾ ಇರೋದು. ಬಾಹ್ಯಾಕಾಶದಿಂದ ಒಂದು ಡ್ರ್ಯಾಗನ್ ಕ್ಯಾಪ್ಸೂಲ್ನ ಒಳಗಡೆ ಅವ್ರು ಕುಳಿತುಕೊಂಡು ಅಲ್ಲಿಂದ ಧಾವಿಸ್ತಾ ಇರ್ತಾರೆ. ಭೂಮಿಯ ವಾತಾವರಣ ಪ್ರವೇಶ ಮಾಡಬೇಕಾದ್ರೆ ನೀವು ಊಹೆ ಮಾಡಲಾರದಂತಹ ಒಂದು ಉಷ್ಣಾಂಶ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಅದನ್ನು ಪಾರು ಮಾಡಿ ಅವರು ಮೇಲ್ಭಾಗದಲ್ಲಿ ಲ್ಯಾಂಡ್ ಆಗಬೇಕಾಗತ್ತೆ. ಇದು ಸವಾಲಿನ ಕೆಲಸ ಆಗುತ್ತೆ. ಇದರಲ್ಲಿ ಕಡೆ 56 ನಿಮಿಷಗಳು, ಕಡೆ 15 ನಿಮಿಷಗಳು, ಆನಂತರದಲ್ಲಿ ಕಡೆಯ 2 ನಿಮಿಷಗಳು, ಇಷ್ಟು ಕೂಡ ಬಹಳ ಕ್ರೂಷಿಯಲ್ ಅಂತ ಹೇಳ್ತಾರೆ. ಇಷ್ಟು ಅಂಶಗಳು ಬಹಳ ಕ್ರೂಷಿಯಲ್ ಇರುತ್ತೆ. ಸಾವಿರಾರು ಕಿಲೋಮೀಟರ್ ವೇಗದಲ್ಲಿ ಬರ್ತಾ ಇರತಕ್ಕಂಥ ಈ ಒಂದು ನೌಕೆ ಭೂಕಕ್ಷೆಯನ್ನು ಅಥವಾ ಭೂ ವಾತಾವರಣವನ್ನು ದಾಟಬೇಕಾದ್ರೆ ಊಹೆ ಮಾಡಲು ಅಸಾಧ್ಯವಾದಂಥ ಒಂದು ಘರ್ಷಣೆ ಕ್ರಿಯೇಟ್ ಆಗುತ್ತೆ. ಆ ಘರ್ಷಣೆಯನ್ನು ತಡೆದುಕೊಳ್ಳಬೇಕು, ತಾಳಿಕೊಳ್ಳಬೇಕು ಮತ್ತು ಅದನ್ನು ಯಶಸ್ವಿಯಾಗಿ ದಾಟಬೇಕು. ಈ ಹಂತ ನಿಮಗೆ ಕಲ್ಪನಾ ಚಾವ್ಲಾದು ಇನ್ಸಿಡೆಂಟ್ ನಮಗೆಲ್ಲ ನೆನಪಿದೆ. ಅದರ ಆ ಒಂದು ನೌಕೆಯ ಕೆಲ ಬಿಡಿ ಭಾಗಗಳು ಅಲ್ಲಿ ಎಕ್ಸ್ಪೋಸ್ ಆಗಿಬಿಡ್ತವೆ, ಅದೆಲ್ಲ ಉದುರಿ ಹೋಗಿಬಿಡ್ತವೆ. ಕೆಲವು ಮೇಲ್ಭಾಗದ ಚಾವಣಿ, ಸಪೋಸ್ ಅದು ಮನೆ ಮೇಲೆ ಒಂದು ಚಾವಣಿ ಬಿದ್ದು ಹೋಗುತ್ತಲ್ಲ, ಚಾವಣಿ ಗಾಳಿಗೆ ಹಾರೋ ಹೋಗುತ್ತಲ್ಲ, ಆ ಥರ ಹಾರು ಹೋದಾಗ ಅದರ ಒಳಗಿಂದ ನುಗ್ಗಿದಂಥ ಒಂದು ಗಾಳಿ ಅದರಲ್ಲಿ ಹೀಟ್ ಕ್ರಿಯೇಟ್ ಮಾಡಿ ಅದೆಲ್ಲ ಬೂದಿ ಆಗೋಯಿತು. ಸೊ ಇಲ್ಲಿ ಡ್ರ್ಯಾಗನ್ ಕ್ಯಾಪ್ಸೂಲ್ ಅವರು ಬರ್ತಾ ಇದ್ದಾರೆ. ಲ್ಯಾಂಡಿಂಗ್ಗೆ ಸುಮಾರು 6.5 ಗಂಟೆಗಳ ಕಾಲ ಇದೀಗ ಬಾಕಿ ಇದೆ. 9 ತಿಂಗಳ ಬಾಹ್ಯಾಕಾಶ ಕೇಂದ್ರದ ವಾಸ ಅಂತ್ಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು. ಬೆಳಗ್ಗೆ 10:35 ಬಾಹ್ಯಾಕಾಶ ನಿಲ್ದಾಣದಿಂದ ಹೊರಟಿದೆ ಈ ಒಂದು ನೌಕೆ. ಬುಧವಾರ ಮುಂಜಾನೆ 3:37 ಈ ನೌಕೆ ಫ್ಲೋರಿಡಾದ ಕರಾವಳಿ ತೀರದಲ್ಲಿ ಲ್ಯಾಂಡ್ ಆಗ್ತಾ ಇದೆ. ಆ ತೀರದಲ್ಲಿ ಅದು ಬಿದ್ದ ತಕ್ಷಣ ನೌಕೆಗಳು ಅದಕ್ಕೊಂದು ರೂಟ್ ಅಂತ ಫಿಕ್ಸ್ ಮಾಡಿರ್ತಾರೆ, ಒಂದು ಲೊಕೇಶನ್ ಅಂತ ಫಿಕ್ಸ್ ಮಾಡಿರ್ತಾರೆ. ಆ ಒಂದು ಭಾಗದಲ್ಲಿ ಅದು ಬಂದು ಬೀಳುತ್ತೆ. ಅದು ಇನ್ನೇನು ಹತ್ತಿರ ಬಂತು ಎನ್ನುವಾಗ ಅದರ ವೇಗವನ್ನು ತಗ್ಗಿಸುವ ಸಲುವಾಗಿ ಅದಕ್ಕೆ ಪ್ಯಾರಾಚೂಟ್ಗಳನ್ನು ಅಟ್ಯಾಚ್ ಮಾಡಿ, ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅಟ್ಯಾಚ್ ಮಾಡಿರ್ತಾರೆ. ಕಾರಣ ಇಷ್ಟೇ, ಪ್ಯಾರಾಚೂಟ್ಗಳು ಆ ನೌಕೆಯ ವೇಗವನ್ನು ತಗ್ಗಿಸಲಿ. ಇದೀಗ ಒಬ್ಬರು ಒಂದು ಪ್ಲೇನಿಂದಾನೋ ಒಂದು ಹೆಲಿಕಾಪ್ಟರ್ದಿಂದಾನೋ ಯಾರೊಬ್ಬರು ಧುಮುಕ್ತಾರೆ ಅಂತ ನಾವು ಭಾವಿಸೋಣ. ಆನಂತರ ಪ್ಯಾರಾಚೂಟ್ ಓಪನ್ ಆಗುತ್ತೆ. ಓಪನ್ ಆದಾಗ ಧುಮುಕಿದ ತಕ್ಷಣ ಹಾಗೆ ಬಿಟ್ಬಿಟ್ರೆ ದೊಪ್ಪ ಅಂತ ಬಿದ್ದುಬಿಡ್ತಾರಲ್ಲ ಅವರು, ಅದೇ ಪ್ಯಾರಾಚೂಟ್ ಆದರೆ ಗಾಳಿಯಲ್ಲಿ ತೇಲ್ತಾ ಬಂದು ನಿಧಾನಕ್ಕೆ ಲ್ಯಾಂಡ್ ಆಗ್ತಾರಲ್ಲ, ಇಲ್ಲಿಯೂ ಹಾಗೆಯೇ ಆ ವೇಗವನ್ನು ತಗ್ಗಿಸುವ ಸಲುವಾಗಿ ಆ ಥರ ಲ್ಯಾಂಡ್ ಆಗ್ತಾರೆ. ಲ್ಯಾಂಡ್ ಆದ ತಕ್ಷಣ ನೌಕೆಗಳು ಅಲ್ಲೇ ರೆಡಿ ಇರ್ತವೆ. ರೆಡಿ ಇದ್ದ ತಕ್ಷಣ ಯಾರ ನೌಕೆಯಿಂದ ಬಂದು ಗಗನನೌಕೆಯಿಂದ ಬಂದಂತಹ ಜನಗಳನ್ನು ನೀರಿನಲ್ಲಿ ನಿಂತಹ ಒಂದು ನೌಕೆ ಆಗ ರಿಸೀವ್ ಮಾಡುತ್ತೆ. ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಆ ನಂತರದಲ್ಲಿ ಅವರ ದೇಹ ತಪಾಸಣೆ, ಸ್ಥಿತಿಗತಿ, ಕಾರಣ 9 ತಿಂಗಳ ಕಾಲ ಅವರು ಅಲ್ಲಿರ್ತಾರೆ. ಗುರುತ್ವಾಕರ್ಷಣ ಬಲ ಅಂದರೆ ಏನು ಅಂತಲೇ ಗೊತ್ತಿರಲ್ಲ ಅವರಿಗೆ. ಆ ಮಟ್ಟದಲ್ಲಿ ತೇಲಾಡ್ತಾ ಇರ್ತಾರೆ. ಆಲ್ ಆಫ್ ಅ ಸಡನ್ ಭೂ ವಾತಾವರಣಕ್ಕೆ ಹೊಂದ್ಕೊಳ್ಳೋದವ್ರಿಗೆ ಕಷ್ಟ ಆಗುತ್ತೆ. ನೋಡಿ, ಸುನಿತಾ ವಿಲಿಯಮ್ಸ್ ಇದ್ದಾರೆ, ವೆಲ್ಮೋರ್ ಇದ್ದಾರೆ, ನಿಗ್ ಹೇಕ್ ಇದ್ದಾರೆ, ಅಲೆಕ್ಸಾಂಡರ್ ಇಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಸುನಿತಾ ವಿಲಿಯಮ್ಸ್ ಅವರಿಗೆ ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ವಿಶೇಷ ಪತ್ರವನ್ನು ಬರೆದಿದ್ದಾರೆ. ಭಾರತಕ್ಕೆ ನೀವು ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು. ಮಾರ್ಚ್ 1ರಂದೇ ಈ ಪತ್ರವನ್ನು ಅವರು ಬರೆದಿದ್ದಾರೆ.